ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಟೋ ಎಲ್ಪಿಜಿ ಗ್ಯಾಸ್ಗೆ ಹಾಹಾಕಾರ ಮುಂದುವರೆದಿದೆ. ಪ್ರತಿನಿತ್ಯವೂ ಗ್ಯಾಸ್ ತುಂಬಿಸಿಕೊಳ್ಳೋದಕ್ಕೆ ಕ್ಯೂ ನಿಲ್ಲೋದೇ ಕೆಲಸವಾಗೋಗಿದೆ. ಆಟೋ ಚಾಲಕರ ಪರಿಸ್ಥಿತಿ ಅಂತೂ ಹೇಳತೀರದಾಗಿದೆ. ಚಾಮರಾಜಪೇಟೆಯ ಭಾರತ್ ಎಲ್ಪಿಜಿ ಬಂಕ್ ಬಳಿ ಕ್ಯೂ ನಿಂತಿದ್ದಾರೆ. ಬೆಳಗಿನ ಜಾವ 3 ಗಂಟೆಯಿಂದಲೇ ಬಂಕ್ ಬಳಿ ಆಟೋಗಳು ಸಾಲುಗಟ್ಟಿ ನಿಂತಿವೆ. ಆಟೋದಲ್ಲೇ ನಿದ್ರೆ ಮಾಡ್ತಾ ಸಾರಥಿಗಳು ಕಾಯ್ತಾ ಇದ್ದಾರೆ. ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಇದ್ದಾರೆ. ಲಕ್ಷ್ಮೀ ನರಸಿಂಹ, ಈ ಆಟೋ ಚಾಲಕರ ಪರಿಸ್ಥಿತಿ ಅಂತೂ ಹೇಳತಿರೋದಾಗಿದೆ. ಸದ್ಯ ನೀವೆಲ್ಲಿದ್ದೀರಿ? ಅಲ್ಲಿನ ಸ್ಥಿತಿಗತಿಗಳು ಹೇಗಿದೆ? ಶಕುಂತಲಾ, ಬೆಂಗಳೂರಿರ್ತಕ್ಕಂಥ ಆಟೋ ಚಾಲಕರ ದುಸ್ಥಿತಿ ಇವತ್ತು ಕೂಡ ಮುಂದುವರೆದಿದೆ. ಸರಿ ಹೋಗ್ತಕ್ಕಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಾನು ಸದ್ಯಕ್ಕೆ ಬೆಂಗಳೂರಿನ ಚಾಮರಾಜಪೇಟೆ ಬಳಿ ಇರ್ತಕ್ಕಂಥ ಭಾರತ್ LPG ಬಂಕ್ ಬಳಿ ಇದ್ದೇನೆ. ಈಗಾಗಲೇ ನೋಡ್ತಾ ಇದ್ದೀರಾ, ಇನ್ನೂ ಕೂಡ ಇಲ್ಲಿ ಕಾರ್ಯಾಚರಣೆ ಶುರುವಾಗಿಲ್ಲ. ಯಾಕಂತಂದ್ರೆ ಇನ್ನೂ ಅದನ್ನ LPG ಫಿಲ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಆಟೋ ಚಾಲಕರು ನಿನ್ನೆ ರಾತ್ರಿ 12 ಗಂಟೆ 1 ಗಂಟೆಯಿಂದಲೂ ಕೂಡ ಬಂದು ಇಲ್ಲಿ ಆಟೋ LPGಗಾಗಿ ಕಾಯ್ತಾ ಇದ್ದಾರೆ. ನೀವು ಹಿಂಭಾಗ ಏನು ಗಮನಿಸ್ತೀರಾ ಅದು ನೋಡ್ತಾ ಇದ್ದೀರಾ, ಇದು ಆಟೋಗಳ ಸಾಲು. ಈ ಬಂಕ್ನ ಸುತ್ತಲೂ ಕೂಡ ಆಟೋಗಳು ಆವರಿಸಿಕೊಂಡಿದೆ. ಸುತ್ತಮುತ್ತ ಇರತಕ್ಕಂಥ ರಸ್ತೆಗಳ ಪೂರ್ತಿ ಆಟೋಗಳೇ ನಿಂತಿದೆ. ಇನ್ನು ಆಟೋ ಚಾಲಕರ ದುಸ್ಥಿತಿಯನ್ನ ನಿಮಗೆ ಒಂದು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇದೆ ಅಂತಕ್ಕಂಥದ್ದು. ನೋಡಿ, ಒಬ್ಬ ಆಟೋ ಚಾಲಕರು ಯಾವ ರೀತಿ ಫುಟ್ಪಾತ್ ಮೇಲೆ ಮಲಗಿದ್ದಾರೆ ಅಂತ. ಆಟೋನ ಇಲ್ಲೇ ನಿಲ್ಲಿಸಿ ಇಲ್ಲೇ ಮಲಗಿದ್ದಾರೆ, ರಾತ್ರಿಯಿಂದ ಇಲ್ಲೇ ಮಲಗಿದ್ದಾರೆ. ಯಾವಾಗ ಓಪನ್ ಆಗುತ್ತೆ ಆವಾಗಲೇ ಎದ್ದು ಅವರು LPG ಹಾಕ್ಸ್ಕೊಂಡು ಹೋಗ್ಬೇಕು, ಬೇರೆ ದಾರಿನೇ ಇಲ್ಲ. ನಿದ್ದೆ ಮಾಡೋದು ಎಲ್ಲಿ? ಇಲ್ಲೇ ನಿದ್ದೆ ಮಾಡಬೇಕು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗಿದೆ, ಅದಕ್ಕೆ ಮಾಡ್ತಾ ಇದ್ರು. ಹಿಂದಕ್ಕೆ ನೀವು ನೋಡ್ತಾ ಇದ್ದೀರಾ, ಸಾಲು ಮುಂದಕ್ಕೆ ಹೋಗಿ ಮತ್ತೆ ಬಲಭಾಗಕ್ಕೆ ಹೋಗಿ ಮುಂದೆ ಹೋಗಿ ಮತ್ತೆ ಬಲಭಾಗದವರೆಗೂ ಇದೆ ಆಟೋ ಸಾಲು. ಈ ರೀತಿಯಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಬಂಕ್ನ ಸುತ್ತಲೂ ಕೂಡ ಆಟೋಗಳು ಆವರಿಸಿಕೊಂಡಿದೆ. ಬೆಳಗಿನ ಜಾವದಿಂದಲೂ ಕೂಡ ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ನೋಡ್ತಿದ್ರೆ ಇವರು ಕೂಡ ಮಲಗಿದ್ದಾರೆ. ನೋಡಿ, ಆಟೋನೇ ಮನೆ ಆಗ್ಬಿಟ್ಟಿದೆ. ಮನೆಗೆ ಹೋಗಂಗಿಲ್ಲ, ಯಾಕಂತಂದ್ರೆ ದುಡಿಮೆ ಇಲ್ಲ ಅಂದ್ರೆ ಮನೆಗೆ ಹೋಗಕ್ಕಾಗಲ್ಲ. ಹೀಗಾಗಿ ದುಡ್ಕೊಂಡೇ ಮನೆಗೆ ಹೋಗ್ಬೇಕು. ಈ ತರ ಒಂದು ಪರಿಸ್ಥಿತಿಯಲ್ಲಿ ಆಟೋ ಚಾಲಕರು ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಅಕ್ಷರಶಃ ಬೀದಿಗೆ ಬಿದ್ದಿದೆ ಆಟೋ ಚಾಲಕರ ಪಾಡು. ನೋಡಿ, ಕೆಲವು ಬಂಕ್ಗಳು ಬಾಕಿ ಇದ್ದಾವೆ. ಸೊ ಹೀಗಾಗಿ ಅಲ್ಲಿ ಸಾಲು ಆಟೋಗಳು ನಿಂತಿರ್ತಕ್ಕಂಥ. ಇನ್ನು ಒಂದಷ್ಟು ಮಂದಿ ಆಟೋ ಚಾಲಕರು ಕೂಡ ಇದ್ದಾರೆ. ಅವ್ರನ್ನ ಮಾತಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀರಿ. ಸರ್, ಈಗಾಗಲೇ ಗೊತ್ತಿದೆ ಬೆಂಗಳೂರು ಪರಿಸ್ಥಿತಿ ಯಾವ ರೀತಿ ಆಗೋಗಿದೆ ಅಂತ. ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಬಂದ್ರಿ? ಎಲ್ಲೆಲ್ಲಿ ಓಡಾಡ್ಕೊಂಡ್ ಬಂದಿದ್ದೀರಾ ಅಂತ? 4 ಗಂಟೆಗೆ ಬಂದಿದ್ದು. 10 ಬಂಕು ಸುತ್ತಿದ್ದೀನಿ. 10 ಬಂಕಲ್ಲೂ ಗ್ಯಾಸ್ ಇಲ್ಲ. ಈ ಬಂಕು ಬಂದು ಈ ಬಂಕು ಡೌಟು ಅಂದ್ರು. ಆಮೇಲೆ ಗ್ಯಾಸ್ ಬಂದಿದೆ. ಎಲ್ಲೋದ್ರೂ ಗ್ಯಾಸ್ ಇಲ್ಲ. ನಮ್ಮ ಆಟೋದವ್ರನ್ನ ಹಾಳು ಮಾಡೋಕ್ಕಂತಾನೆ ಗೌರ್ಮೆಂಟ್ ಅವ್ರು ಬಂದ್ಬಿಟ್ಟವ್ರೆ. ಫಸ್ಟು ಫ್ರೀ ಬಸ್ ಬಿಟ್ರು, ಆಟೋದವ್ರಿಗೆ ಹೊಡ್ತಾ ಬಿತ್ತು. ರ್ಯಾಪಿಡೋದವ್ರು ಬಂದು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅಂತ ಬಿತ್ತು. ಈಗ ಎಲ್ಲೋದ್ರೂ ಕೂಡ ಸಿಗ್ತಾ ಇಲ್ಲ. ದುಡಿಯೋದ್ ಬಿಟ್ಟು ಈಗ ನಿಂತ್ಕೊಳ್ಳೋದೇ ಕೆಲಸ ಆಗ್ಬಿಟ್ಟಿದೆ. ನಿಂತ್ಕೊಳ್ಳೋದು ಹಾಕ್ಸ್ಕೊಳ್ಳೋದಕ್ಕೆ ಮಧ್ಯಾಹ್ನ ಆಗುತ್ತೆ, ಮತ್ತೆ ದುಡಿಯೋದು ಯಾವಾಗ ಅಂತ. ಇಲ್ಲ, ಸಾಯಂಕಾಲ ಆಗ್ಬಿಡತ್ತೆ. 4 ಗಂಟೆ ಆಗ್ಬಿಡತ್ತೆ. ಇವಾಗ 3 ಗಂಟೆಗೆ ಬಂದ್ರೆ 4 ಗಂಟೆ 5 ಗಂಟೆ ಆಗ್ತಾ ಇದಾರೆ. ಏನ್ ದುಡಿಯೋದು, ಏನ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ. ಆಟೋ ಚಾಲಕರ ಮಾತುಗಳು ಏನೇನು ಸರಿ ಹೋಗ್ತಾ ಇಲ್ಲ. ಇದು ಯಾವಾಗ ಈ ಒಂದು ಬಿಕ್ಕಟ್ಟು ಸರಿ ಹೋಗುತ್ತೆ ಅಂತಕ್ಕಂಥದನ್ನ ಕಾಯ್ತಾ ಇದ್ದಾರೆ ಆಟೋ ಚಾಲಕರು. ಶಕುಂತಲಾ, ಧನ್ಯವಾದ ಲಕ್ಷ್ಮೀ ನರಸಿಂಹ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.